PUC ಪ್ರಥಮ ವರ್ಷದ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾನು ಉದಾರೀಕರಣ ಈ ಟಾಪಿಕ್ನಲ್ಲಿ ಇನ್ನೂ ಕೆಲವು ಅಧ್ಯಯನವನ್ನು ಮಾಡಬೇಕಾಗಿದೆ. ಕಳೆದ ತರಗತಿಯಲ್ಲಿ ನಾವು ಉದಾರೀಕರಣದಲ್ಲಿ ತೆರಿಗೆ ಸುಧಾರಣೆ, ವಿದೇಶಿ ವಿನಿಮಯ ಸುಧಾರಣೆ ಹಾಗೂ ಕೈಗಾರಿಕಾ ವಲಯದ ಅನಿರ್ಬಂಧೀಕರಣ, ಹಣಕಾಸು ವಲಯದ ಸುಧಾರಣೆ ನೋಡ್ರಿ, ಇವುಗಳನ್ನ ಕುರಿತು ನಾವೇನು ಮಾಡಿವಿ ಅಂದರೆ ಅಧ್ಯಯನವನ್ನು ಮಾಡಿದ್ದೀವಿ. ಕೈಗಾರಿಕಾ ವಲಯದ ಅನಿರ್ಬಂಧೀಕರಣ ಅಂದರೆ ನಿಯಂತ್ರಣ ಮುಕ್ತತೆ ಮಾಡುವಂಥದ್ದು, ಹಣಕಾಸು ವಲಯದ ಸುಧಾರಣೆಗಳನ್ನು ಅಧ್ಯಯನ ಮಾಡಿದ್ದೇವೆ. ತೆರಿಗೆಯಲ್ಲಿ ಸುಧಾರಣೆಗಳನ್ನು ಮಾಡೋದನ್ನು ನಾವು ಉದಾರೀಕರಣವನ್ನು ಜಾರಿಗೆ ತಂದು ದೇಶದ ಅಭಿವೃದ್ಧಿ ಸಾಧಿಸಬಹುದು ಅನ್ನೋದು ನಾವು ನೋಡಿದ್ದೇವೆ. ಆನಂತರ ವಿದೇಶಿ ವಿನಿಮಯದಲ್ಲಿ ಸುಧಾರಣೆಯನ್ನು ಕೈಗೊಳ್ಳುವುದರ ಮೂಲಕ ನಾವೇನು ಮಾಡ್ಬೋದು ಅಂದರೆ ಆರ್ಥಿಕ ಸುಧಾರಣೆಯನ್ನು ಕೈಗೊಳ್ಬೋದು, ದೇಶದ ಉತ್ಪಾದನೆಯನ್ನು ಹೆಚ್ಚಿಸ್ಬೋದು ಅನ್ನೋದನ್ನು ನಾವೀಗ ಕಳೆದ ತರಗತಿಯಲ್ಲಿ ನೋಡಿದ್ದೇವೆ. ತೆರಿಗೆ ಸುಧಾರಣೆಯನ್ನು ಮಾಡಿದ್ದೀವಲ್ಲ, ನಾವು ನಿನ್ನೆ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೀವಿ. ತೆರಿಗೆ ಸುಧಾರಣೆಯಲ್ಲಿ ಆದಾಯ ತೆರಿಗೆಯನ್ನು ಸ್ವಯಂ ಘೋಷಣೆ ಮಾಡುವಂಥದ್ದು, ಕಾರ್ಪೊರೇಷನ್ ತೆರಿಗೆ ದರವನ್ನು ಕಡಿಮೆ ಮಾಡುವಂಥದ್ದು, ಪರೋಕ್ಷ ತೆರಿಗೆಗಳಲ್ಲಿ ಸುಧಾರಣೆಯನ್ನು ಮಾಡುವಂಥದ್ದು, ತೆರಿಗೆ ಸರಳೀಕರಣವನ್ನು ಮಾಡಿರುವಂಥದ್ದು, ಆನಂತರ ತೆರಿಗೆಯ ದರವನ್ನು ಕ್ರಮೇಣವಾಗಿ 1991ರಿಂದ ಇತ್ತೀಚೆಗೆ ನಮ್ಮ ಸರ್ಕಾರ ಕಡಿಮೆ ಮಾಡ್ತಾ ಬರ್ತಾ ಇದೆ. ತೆರಿಗೆಯ ಭಾರವನ್ನು ತೆರಿಗೆದಾರರಿಂದ ಕಡಿಮೆ ಮಾಡ್ತಾ ಬರ್ತಾ ಇದೆ ಅನ್ನೋದನ್ನು ನಾವು ಈಗಾಗಲೇ ನೋಡಿದ್ದೇವೆ. ವಿದೇಶಿ ವಿನಿಮಯ ಸುಧಾರಣೆಯಲ್ಲಿಯೂ ಕೂಡ ನಾವು ಕೆಲವೊಂದು ಬದಲಾವಣೆ ಮಾಡಿರೋದನ್ನು ನೋಡಿದ್ದೇವೆ. ಅಂತಂದರೆ ನಾವು ಹೆಚ್ಚು ವಿದೇಶಿ ವಿನಿಮಯವನ್ನು ಪಡೆದುಕೊಳ್ಳುವ ಸಲುವಾಗಿ ನಮ್ಮ ದೇಶದ ಹಣದ ಮೌಲ್ಯವನ್ನು ಕಡಿಮೆ ಮಾಡುವುದು, ಆನಂತರ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ರೂಪಾಯಿಯ ಮೌಲ್ಯದ ನಿರ್ಧಾರವನ್ನು ಅದನ್ನು ತನ್ನಷ್ಟಕ್ಕೆ ತಾನೇ ಪರಿವರ್ತಿಸಿಕೊಳ್ಳುವಂತೆ ಬಿಟ್ಟು ಬಿಡುವುದು. ಅಂದರೆ ಆ ವಿನಿಮಯದ ಬೇಡಿಕೆ ಮತ್ತು ಪೂರೈಕೆಯಿಂದ, ಆ ದೇಶದ ಹಣದ ಬೇಡಿಕೆ ಮತ್ತು ಪೂರೈಕೆಯಿಂದ ತನ್ನಿಂದ ತಾನೇ ವಿನಿಮಯ ದರ ಏನಾಗ್ತದೆ ಅಂದರೆ ನಿರ್ಧಾರ ಆಗ್ತಾ ಇರ್ತದೆ. ಅದನ್ನು ಆ ರೀತಿಯಾಗಿ ಮಾಡುವಂಥದ್ದು. ಆನಂತರ ಸರ್ಕಾರದ ನಿಯಂತ್ರಣದಿಂದ ವಿನಿಮಯ ದರವನ್ನು ತೆಗೆದುಹಾಕುವಂಥದ್ದು. ಇಂತಹ ಒಂದು ಹೊಸದಾಗಿರ್ತಕ್ಕಂಥ ನ್ಯೂ ಕಾನ್ಸೆಪ್ಟ್ ಅಂತ ನಾವು ಹೇಳ್ಬೋದು. ಇಂಥ ಹೊಸ ಕಲ್ಪನೆಗಳನ್ನು ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಉದಾರೀಕರಣದಲ್ಲಿ ನೋಡ್ತಾ ಇದ್ದೀವಿ. ಇವತ್ತಿನ ದಿವಸ ವ್ಯಾಪಾರ ಮತ್ತು ಹೂಡಿಕೆ ನೀತಿಯ ಸುಧಾರಣೆಗಳು ಅಂತ, ಈ ಉದಾರೀಕರಣದ ಅಡಿಯಲ್ಲಿ ವ್ಯಾಪಾರ ಮತ್ತು ಹೂಡಿಕೆ ನೀತಿಯ ಸುಧಾರಣೆಗಳನ್ನು ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಇವತ್ತಿನ ದಿವಸ ಅಧ್ಯಯನವನ್ನು ಮಾಡ್ತಾಯಿದ್ದೀವಿ. ವ್ಯಾಪಾರ ಮತ್ತು ಹೂಡಿಕೆಯ ನೀತಿ. ವ್ಯಾಪಾರ ಮತ್ತು ಹೂಡಿಕೆ ನೀತಿ ಅಂತಂದರೆ ನೋಡ್ರಿ, ಕೆಲವೊಂದು ಉದಾರೀಕರಣದ ಮೂಲಕ ನಾವು ನಮ್ಮ ದೇಶದ ಕೈಗಾರಿಕಾ ಸಾಮರ್ಥ್ಯದ ಹೆಚ್ಚಳತೆಯನ್ನು ಸಾಧಿಸುವ ಸಲುವಾಗಿ ಆರ್ಥಿಕತೆಯೊಳಗೆ ವಿದೇಶಿ ಹೂಡಿಕೆ ಮತ್ತು ತಂತ್ರಜ್ಞಾನವನ್ನು ಅಪಾರ ಪ್ರಮಾಣದಲ್ಲಿ ನಮ್ಮ ದೇಶಕ್ಕೆ ಬರುವಂತೆ ನಾವೇನು ಮಾಡಬೇಕಾಗಿದೆ ಅಂದರೆ ನೋಡ್ಕೊಳ್ಬೇಕಾಗಿದೆ. ಅಂದರೆ ನಮ್ಮ ದೇಶದ ವ್ಯಾಪಾರವನ್ನು ಹೆಚ್ಚಿಸುವ ಸಲುವಾಗಿ, ನಮ್ಮ ದೇಶದ ಹೂಡಿಕೆಯನ್ನು ಸುಧಾರಣೆ ಮಾಡುವ ಸಲುವಾಗಿ. ಹೂಡಿಕೆ ಅಂತಂದರೆ ನಮ್ಮ ದೇಶದ ಉತ್ಪಾದನಾ ಚಟುವಟಿಕೆಗಳಲ್ಲಿ ಹಣವನ್ನು ತೊಡಗಿಸುವುದು ಅಂತ. ದೇಶದ ಉತ್ಪಾದನಾ ಚಟುವಟಿಕೆಗಳಲ್ಲಿ ಹಣವನ್ನು ತೊಡಗಿಸುವುದಕ್ಕೆ, ಹಣವನ್ನು ವಿನಿಯೋಗಿಸುವುದಕ್ಕೆ ಹೂಡಿಕೆ ಅಂತ ಕರೀತಾರೆ. ಹೂಡಿಕೆ ಅಂದರೇನು? ಉತ್ಪಾದನಾ ಚಟುವಟಿಕೆಗಳಲ್ಲಿ ಹಣವನ್ನು ವೆಚ್ಚ ಮಾಡುವುದಕ್ಕೆ, ವಿನಿಯೋಗಿಸುವುದಕ್ಕೆ ಹೂಡಿಕೆ ಅಂತ ಕರೀತಾರೆ. ಇಂತಹ ಹೂಡಿಕೆಯನ್ನು ನಾವು ಉದಾರೀಕರಣದ ಅಡಿಯಲ್ಲಿ ಮಾಡಿ ಹೆಚ್ಚು ಹೆಚ್ಚು ಬಂಡವಾಳವನ್ನು ದೇಶದಲ್ಲಿ ವಿನಿಯೋಗಿಸಿ ನಮ್ಮ ದೇಶದ ಸಣ್ಣ ಕೈಗಾರಿಕೆಗಳು, ದೊಡ್ಡ ಕೈಗಾರಿಕೆಗಳು, ಬೃಹತ್ ಕೈಗಾರಿಕೆಗಳು ಇವುಗಳನ್ನು ನಾವು ಅಭಿವೃದ್ಧಿಗೊಳಿಸೋದು. ಇವನ್ನು ಅಭಿವೃದ್ಧಿಗೊಳಿಸೋದರಿಂದ ನಮ್ಮ ದೇಶದಲ್ಲಿ ಉದ್ಯೋಗಾವಕಾಶಗಳ ಸಂಖ್ಯೆ ಹೆಚ್ಚಾಗುತ್ತದೆ, ಉತ್ಪಾದನೆ ಹೆಚ್ಚಾಗುತ್ತದೆ, ನಮ್ಮ ದೇಶದ ರಫ್ತುಗಳ ಪ್ರಮಾಣ ಬೆಳೆಯುತ್ತದೆ. ಇದರಿಂದ ನಾವು ಸಾಕಷ್ಟು
ವಿದೇಶಿ ವಿನಿಮಯವನ್ನು, ವಿದೇಶಿ ಹಣವನ್ನು ಗಳಿಸ್ಬೋದು. ಇದು ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಗೆ ಒಂದು ಒಳ್ಳೆಯ ಕಾರಣವಾಗುತ್ತದೆ. ಅದಕ್ಕಾಗಿ ನಾವು ವ್ಯಾಪಾರ ಮತ್ತು ಹೂಡಿಕೆ ನೀತಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಬೇಕು. ಹಾಗಾದರೆ ಹೂಡಿಕೆ ನೀತಿಯಲ್ಲಿ ಬದಲಾವಣೆ ಮಾಡುವಂಥದ್ದು ಇನ್ವೆಸ್ಟ್ಮೆಂಟ್ ಪಾಲಿಸಿ, ಹೂಡಿಕೆಯ ನೀತಿ. ಈ ಹೂಡಿಕೆ ನೀತಿಯಲ್ಲಿ ನಾವು ಬದಲಾವಣೆಯನ್ನು ಕೈಗೊಳ್ಳುವುದರಿಂದ ದೇಶದ ಅಭಿವೃದ್ಧಿಯಲ್ಲಿ ಒಳ್ಳೆಯ ಪ್ರಗತಿಪರವಾಗಿರ್ತಕ್ಕಂಥ ಬದಲಾವಣೆಗಳನ್ನು ನಮ್ಮ ದೇಶದಲ್ಲಿ ನಾವು ಮಾಡಬಹುದು ಅಂತ ತಿಳ್ಕೊಂಡು ಉದಾರೀಕರಣದ ಅಡಿಯಲ್ಲಿ ನಮ್ಮ ದೇಶದ ಕೈಗಾರಿಕೆಗಳಿಗೆ ಒಳ್ಳೆಯ ಅವಕಾಶಗಳನ್ನು ಕೊಡ್ತಾಯಿದ್ವಿ. ಈಗ ನೋಡಿರಿ, ಹೂಡಿಕೆ ನೀತಿಯಿಂದ ನಮ್ಮ ದೇಶದಲ್ಲಿ ನಾವೇನು ಸುಧಾರಣೆಗಳು ಮಾಡ್ತಾಯಿದ್ದೀವಿ. ಹೂಡಿಕೆ ನೀತಿಯ ಸುಧಾರಣೆಗಳು ಹೇಳಬೇಕ್ರಿ ಅಂತಂದರೆ ಸ್ಥಳೀಯ ಕೈಗಾರಿಕೆಗಳ ಸಾಮರ್ಥ್ಯ ಹೆಚ್ಚಿಸುವುದು. ನೋಡಿರಿ, ಸ್ಥಳೀಯ ಕೈಗಾರಿಕೆಗಳ ಸಾಮರ್ಥ್ಯ ಹೆಚ್ಚಿಸುವುದು. ನಮ್ಮ ದೇಶದಲ್ಲಿ ನಮ್ಮ ಕೈಗಾರಿಕೆಗಳಿವೆ ಅಲ್ಲ, ನಮ್ಮ ಕೈಗಾರಿಕೆಗಳ ಉತ್ಪಾದನಾ ಸಾಮರ್ಥ್ಯವನ್ನು ನಾವೇನು ಮಾಡಬೇಕ್ರಿ ಅಂದರೆ ಹೆಚ್ಚಿಸುವುದು. ಕೈಗಾರಿಕೆಗಳ ಉತ್ಪಾದನಾ ಸಾಮರ್ಥ್ಯವನ್ನು ನಮ್ಮ ದೇಶದಲ್ಲಿ ಅಪಾರವಾದ ಕೈಗಾರಿಕೆಗಳಿವೆ. ಗೃಹ ಕೈಗಾರಿಕೆಗಳಿವೆ, ಗುಡಿ ಕೈಗಾರಿಕೆಗಳು ಇವೆ, ನೋಡಿ ಗ್ರಾಮೀಣ ಕೈಗಾರಿಕೆಗಳಿವೆ, ಸಣ್ಣ ಕೈಗಾರಿಕೆಗಳು, ಮಧ್ಯಮ ಕೈಗಾರಿಕೆಗಳು, ಬೃಹತ್ ಕೈಗಾರಿಕೆಗಳು. ಈ ಎಲ್ಲ ವಿಧವಾದಂಥ ಕೈಗಾರಿಕೆಗಳ ಸಾಮರ್ಥ್ಯವನ್ನು ಅಂದರೆ ಅವುಗಳ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸೋದು. ಹೇಗೆ ಹೆಚ್ಚಿಸೋದು ಅಂತಂದರೆ ಅವುಗಳಿಗೆ ಬೇಕಾಗಿರುವಂಥ ಬಂಡವಾಳವನ್ನು ನೀಡುವುದು, ಅವುಗಳಿಗೆ ಬೇಕಾಗಿರುವಂಥ ಅತ್ಯಾಧುನಿಕವಾದಂಥ ನೂತನ ತಂತ್ರಜ್ಞಾನವನ್ನು ಕೈಗಾರಿಕೆಗಳಿಗೆ ಒದಗಿಸುವುದು. ಕೈಗಾರಿಕೆಗಳಿಗೆ ಬೇಕಾಗಿರ್ತಕ್ಕಂಥ ಬಂಡವಾಳ ಮತ್ತು ತಂತ್ರಜ್ಞಾನವನ್ನು ಒದಗಿಸಿ ನಮ್ಮ ದೇಶದ ಕೈಗಾರಿಕೆಗಳ ಉತ್ಪಾದನಾ ಸಾಮರ್ಥ್ಯವನ್ನು ನಾವೇನು ಮಾಡೋದ್ರಂದರೆ ಹೆಚ್ಚಿಸುವುದು. ಹೀಗೆ ಹೆಚ್ಚಿಸೋದರಿಂದ ನಮ್ಮ ದೇಶದ ಉತ್ಪಾದನೆ ಮತ್ತು ಉದ್ಯೋಗಾವಕಾಶಗಳು ಎರಡೂ ಏನಾಗ್ತವೆ ಅಂತಂದರೆ ಹೆಚ್ಚಾಗುತ್ತವೆ. ಎರಡೂ ಹೆಚ್ಚಾಗೋದರಿಂದ ಅಲ್ಲಿ ಒಳ್ಳೆಯ ಆರ್ಥಿಕ ಪ್ರಗತಿಯನ್ನು ಸಾಧಿಸೋದಕ್ಕೆ ಇದರಿಂದ ಏನಾಗ್ತದೆ ಹೇಳ್ರಿ, ಸಹಾಯಕ ಆಗ್ತದೆ. ಅದಕ್ಕೆ ನಮ್ಮ ದೇಶದ ಸ್ಥಳೀಯ ಕೈಗಾರಿಕೆಗಳು, ನಮ್ಮ ದೇಶದ ಕೈಗಾರಿಕೆಗಳನ್ನು ಅಭಿವೃದ್ಧಿಗೊಳಿಸೋಕ್ಕೆ ವಿದೇಶಿ ಬಂಡವಾಳ, ವಿದೇಶಿ ತಂತ್ರಜ್ಞಾನ, ವಿದೇಶಿ ಸಲಕರಣೆಗಳು, ವಿದೇಶಿ ಉಪಕರಣಗಳು ಇವುಗಳನ್ನು ತರಿಸಿ ನಮ್ಮ ದೇಶದ ಕೈಗಾರಿಕೆಗಳಲ್ಲಿ ಅವುಗಳನ್ನು ಅಳವಡಿಸಿ ನಮ್ಮ ದೇಶದ ಕೈಗಾರಿಕಾ ಸಾಮರ್ಥ್ಯವನ್ನು ಹೆಚ್ಚಿಸುವಂಥ ಯೋಚನೆಯನ್ನು ನಮ್ಮ ಸರ್ಕಾರ ಉದಾರೀಕರಣದ ಅಡಿಯಲ್ಲಿ ಕೈಗೊಂಡಿದೆ. ಇದು ನಮ್ಮ ದೇಶದ ಕೈಗಾರಿಕೆಗಳ ಬೆಳವಣಿಗೆ ಒಳ್ಳೆಯ ಒಂದು ಅವಕಾಶ ಅಂತ ನಾವು ಹೇಳ್ಬೋದು. ಎರಡನೇದು ಅಂತಂದರೆ ಆಧುನಿಕ ತಂತ್ರಜ್ಞಾನದ ಅಳವಡಿಕೆ. ಆಧುನಿಕ ತಂತ್ರಜ್ಞಾನದ ಅಳವಡಿಕೆ ಆಧುನಿಕ ತಂತ್ರಜ್ಞಾನದ ಅಳವಡಿಕೆ ಅಂದರೆ ನ್ಯೂ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡಬೇಕು. ನ್ಯೂ ಟೆಕ್ನಾಲಜಿ ಅಡಾಪ್ಟ್ ಮಾಡಬೇಕು. ನಮ್ಮ ದೇಶದ ಕೈಗಾರಿಕೆಗಳು ಭಾಳ ದಿವಸಗಳಿಂದ ಏನಾಗಿದ್ದಾರೆ ಅಂತಂದರೆ 1980ರವರೆಗೆ 1990ರವರೆಗೆ ನಮ್ಮ ದೇಶದ ಕೈಗಾರಿಕೆಗಳು ಅತ್ಯಂತ ಹಳೆಯ ವಿಧಾನದಲ್ಲಿ, ಹಳೆಯ ಮಾದರಿಯಲ್ಲಿ ಉತ್ಪಾದನೆ ಮಾಡ್ತಾಯಿದ್ವು. ಹೀಗಾಗಿ ನಮ್ಮ ಕೈಗಾರಿಕೆಗಳಲ್ಲಿ ಉತ್ಪಾದನಾ ವೆಚ್ಚ ಹೆಚ್ಚಾಗಿತ್ತು, ನಿಧಾನಗತಿಯ ಉತ್ಪಾದನೆ ಇತ್ತು. ಉತ್ಪಾದನಾ ವೆಚ್ಚ ಹೆಚ್ಚು, ನಿಧಾನಗತಿಯ ಉತ್ಪಾದನೆ, ಅಲ್ಲಿ ಉದ್ಯೋಗಾವಕಾಶಗಳು ಕೂಡ ಕಡಿಮೆ. ಹೀಗಾಗಿ ನಮ್ಮ ದೇಶದ ಕೈಗಾರಿಕೆಗಳು ಅಂದರೆ ಅತ್ಯಂತ ಹಳೆಯ ಮಾದರಿಯ ಕೈಗಾರಿಕೆಗಳಾಗಿಬಿಟ್ಟಿದ್ವು. ಅವುಗಳ ಉತ್ಪಾದನೆ ಕಡಿಮೆ ಇತ್ತು. ಅದಕ್ಕಾಗಿ ಅವುಗಳ ಚೈತನ್ಯವನ್ನು ಹೆಚ್ಚು ಮಾಡೋ ಸಲುವಾಗಿ ನಾವೀಗ ವಿದೇಶಗಳಿಂದ ಏನು ಮಾಡ್ತೀವಿ ಅಂದರೆ ಆಧುನಿಕ ತಂತ್ರಜ್ಞಾನವನ್ನು ನಮ್ಮ ದೇಶಕ್ಕೆ ಉದಾರವಾಗಿ ತರಿಸಿ ಅದನ್ನು ನಮ್ಮ ದೇಶದ ಕೈಗಾರಿಕೆಗಳಿಗೆ ಅಳವಡಿಸೋದರಿಂದ ನಾವೇನು ಮಾಡ್ಬೋದು ಅಂತಂದರೆ ಒಳ್ಳೆಯ ಉತ್ಪಾದನೆಯನ್ನು ಕೈಗೊಳ್ಬೋದು. ನಮ್ಮ ಕೈಗಾರಿಕೆಗಳೀಗ ಆಧುನಿಕವಾಗ್ತಾ ಇವೆ, ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ತಾ ಇವೆ, ಉದ್ಯೋಗದ ಸಂಖ್ಯೆಯನ್ನು ಹೆಚ್ಚಿಸ್ತಾ ಇವೆ. ಭಾರತ ಮೊದಲೇ ಭಾಳಷ್ಟು ಜನಸಂಖ್ಯೆ ಹೊಂದಿರತಕ್ಕಂಥ ರಾಷ್ಟ್ರ, ನಿರುದ್ಯೋಗವೇ ಹೆಚ್ಚಾಗಿರುವಂಥ ರಾಷ್ಟ್ರ. ಇಂತಹ ನಿರುದ್ಯೋಗದ ರಾಷ್ಟ್ರದಲ್ಲಿ ನಾವು ನಮ್ಮ ದೇಶದ ಕೈಗಾರಿಕೆಗಳಿಗೆ
ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸೋದರಿಂದ ನೋಡ್ರಿ ನಾವು ಉತ್ಪಾದನೆಯ ಜೊತೆಗೆ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಿ ನಾವು ಒಳ್ಳೆಯ ಕೈಗಾರಿಕಾ ರಾಷ್ಟ್ರವನ್ನಾಗಿ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿದೆ. ಅದಕ್ಕೆ ಈ ಹೂಡಿಕೆ ನೀತಿಯಲ್ಲಿ ಆಧುನಿಕ ತಂತ್ರಜ್ಞಾನದ ಅಳವಡಿಕೆಯನ್ನು ಮಾಡಿ ಕೈಗಾರಿಕೆಗಳ ಸಮೃದ್ಧಿಯನ್ನು, ಕೈಗಾರಿಕೆಗಳ ಅಭಿವೃದ್ಧಿಯನ್ನು ಹೆಚ್ಚಿಸಿ ದೇಶದ ಪ್ರಗತಿಗೆ ಸಹಾಯಕವಾಗುವಂತೆ ಅವುಗಳನ್ನು ಮಾಡುವುದು ಅಂತ ನಮ್ಮಲ್ಲಿ ಆಗಿತ್ತು. ಮತ್ತೊಂದರೆ ಅಂತಂದರೆ ಮೂರನೇದಾಗಿ ಹೇಳಬೇಕು ಅಂತಂದರೆ ನಮ್ಮ ದೇಶದಲ್ಲಿ ಆಮದು ಮತ್ತು ರಫ್ತುಗಳ ಮೇಲಿನ ಆಮದು ಮತ್ತು ರಫ್ತುಗಳ ಮೇಲಿನ ಪರಿಮಾಣಾತ್ಮಕ ನಿರ್ಬಂಧವನ್ನು ತೆಗೆದುಹಾಕುವುದು. ನಾವು ನಮ್ಮ ದೇಶದ ನೋಡಿ ಆಮದು ಮತ್ತು ರಫ್ತುಗಳ ಮೇಲಿನ ಪರಿಮಾಣಾತ್ಮಕ ನಿರ್ಬಂಧವನ್ನು ನಾವು ಏನು ಮಾಡಬೇಕ್ರಿ ಅಂದರೆ ತೆಗೆದುಹಾಕೋದು. ಅಂದರೆ ಇಂತಿಷ್ಟು ವಸ್ತುಗಳನ್ನ ರಫ್ತು ಮಾಡೋದು, ಇಂತಿಷ್ಟು ವಸ್ತುಗಳನ್ನೇ ಆಮದು ಮಾಡಿಕೊಳ್ಳೋದು ಅಂತ ಈ ನಿರ್ಬಂಧ ಏನಿತ್ತಲ್ಲ, ಇಂತಿಷ್ಟೇ ವಸ್ತುಗಳನ್ನ ರಫ್ತು ಮಾಡಬೇಕು, ಇಂತಿಷ್ಟೇ ಸರಕುಗಳನ್ನು ಆಮದು ಮಾಡ್ಕೋಬೇಕು ಅಂತ ಆಮದುಗಳ ಪ್ರಮಾಣದ ಮೇಲೆ, ರಫ್ತುಗಳ ಪ್ರಮಾಣದ ಮೇಲೆ ಒಂದು ನಿರ್ಬಂಧ ಇತ್ತು ಮೊದಲು. ಈಗ ಉದಾರೀಕರಣದ ಅಡಿಯಲ್ಲಿ ನಮ್ಮ ದೇಶದ ಆಮದುಗಳ ಪ್ರಮಾಣದ ಮೇಲಾಗಲಿ, ರಫ್ತುಗಳ ಪ್ರಮಾಣದ ಮೇಲಾಗಲಿ ಈ ಪರಿಮಾಣಾತ್ಮಕ ನಿರ್ಬಂಧ ಇತ್ತಲ್ಲ, ಆ ನಿರ್ಬಂಧವನ್ನೇ ನಮ್ಮ ಸರ್ಕಾರ ಏನು ಮಾಡಿದೆ ಅಂದರೆ ತೆಗೆದುಹಾಕಿದೆ. ಅದನ್ನೇನು ಮಾಡಿದೆ ಅಂತಂದರೆ ಆಮದು ಮತ್ತು ರಫ್ತುಗಳ ಮೇಲಿನ ಪರಿಮಾಣಾತ್ಮಕ ನಿರ್ಬಂಧವನ್ನು ಸರ್ಕಾರ ಏನು ಮಾಡಿದೆ ಅಂದರೆ ಇವತ್ತು ತೆಗೆದುಹಾಕಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ರಾಷ್ಟ್ರಗಳ ಜೊತೆಗೆ. ಹೀಗಾಗಿ ನಾವು ಬೇಕಾದಷ್ಟು ಸರಕುಗಳನ್ನು ಆಮದು ಮಾಡ್ಕೋಬೋದು. ಆಮೇಲೆ ನಾವು ಹೆಚ್ಚು ಉತ್ಪಾದನೆಯನ್ನು ಮಾಡಿದರೆ ಅಂಥ ವಸ್ತುಗಳನ್ನ ಬೇಕಾದಷ್ಟು ಪ್ರಮಾಣದಲ್ಲಿ, ಅಪಾರ ಪ್ರಮಾಣದಲ್ಲಿ ನಾವು ಅವುಗಳನ್ನೇನು ಮಾಡ್ಬೋದು ಅಂದರೆ ರಫ್ತನ್ನು ಮಾಡ್ಬೋದು. ಆಮದು ರಫ್ತುಗಳ ಮೇಲೆ ಇರುವಂಥ ಈ ಪ್ರಮಾಣಾತ್ಮಕವಾಗಿರ್ತಕ್ಕಂಥ ನಿರ್ಬಂಧ ಇತ್ತಲ್ಲ, ಇಂತಿಷ್ಟೇ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕು, ಇಂತಿಷ್ಟೇ ಮಾಡಬೇಕು, ಇಷ್ಟೇ ರಫ್ತು ಮಾಡಬೇಕು, ರಫ್ತುಗಳಿಗಾಗಿ ಇಷ್ಟೇ ಮೀಸಲಾಗಿಟ್ಟಿದ್ದೀವಿ, ಅದಕ್ಕಿಂತ ರಫ್ತು ಮಾಡೋ ಹಾಗಿಲ್ಲ ಅಂತ ಇರುವಂತಹ ಆ ನಿರ್ಬಂಧಗಳನ್ನು ತೆಗೆದುಹಾಕಿ ನೀವೀಗ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ರಫ್ತುಗಳನ್ನು ಮಾಡ್ಬೋದು. ನಿಮಗೆ ಅಗತ್ಯವಿದ್ದಷ್ಟು ಸರಕುಗಳನ್ನು ಆಮದು ಮಾಡಿಕೊಳ್ಳಲು ಬಹುದು. ಹೀಗೆ ಆಮದು ಮತ್ತು ರಫ್ತುಗಳ ಒಂದು ಪರಿಮಾಣಾತ್ಮಕವಾದಂಥ ನಿರ್ಬಂಧವನ್ನು ನಮ್ಮ ಸರ್ಕಾರ ಇವತ್ತು ಏನು ಮಾಡಿದೆ ಅಂದರೆ ತೆಗೆದುಹಾಕಿದೆ. ಇದರಿಂದಾಗಿ ನಾವು ಬೇಕಾದಷ್ಟು ಸರಕುಗಳನ್ನು, ಕಚ್ಚಾ ಸರಕುಗಳನ್ನು, ತಂತ್ರಜ್ಞಾನವನ್ನು, ಯಂತ್ರೋಪಕರಣಗಳನ್ನು, ಬಿಡಿಭಾಗಗಳನ್ನು, ಸಲಕರಣೆ ಉಪಕರಣಗಳನ್ನು ನಾವು ವಿದೇಶದಿಂದ ಬೇಕಾದಷ್ಟು ಏನು ಮಾಡ್ಬೋದು ಅಂದರೆ ಆಮದು ಮಾಡ್ಕೋಬೋದು. ಆಮದು ಮಾಡ್ಕೊಳ್ಳೋದ್ರಿಂದ ನಮಗೆ ಉತ್ಪಾದನೆ ಮಾಡೋದಕ್ಕೆ ಒಳ್ಳೆಯದಾಗ್ತದೆ ಅನ್ನುವಂಥ ವಿಚಾರ ಇಲ್ಲಿ ಕಂಡುಬರ್ತಾ ಇದೆ. ಅದರ ಹಿಂದಿರ್ತಕ್ಕಂಥ ವಿಚಾರ. ಮತ್ತೊಂದರೆ ಅಂತಂದರೆ ಸುಂಕದ ದರವನ್ನು ಕಡಿಮೆ ಮಾಡುವುದು. ನೋಡಿ, ಸುಂಕದ ದರವನ್ನು ಏನು ಮಾಡಿದ್ರು ಕಡಿಮೆ ಮಾಡಿ. ಸುಂಕ ಅಂತಂದರೆ ಆಮದು ಮತ್ತು ರಫ್ತುಗಳ ಮೇಲೆ ವಿಧಿಸುವಂಥ ತೆರಿಗೆ. ಸುಂಕವೆಂದರೇನು? ಸುಂಕವೆಂದರೆ ಆಮದು ಸರಕುಗಳ ಮತ್ತು ರಫ್ತು ಸರಕುಗಳ ಮೇಲೆ ವಿಧಿಸುವಂಥ ತೆರಿಗೆ. ಈ ತೆರಿಗೆಯನ್ನು ನಾವು ಹೆಚ್ಚು ಮಾಡಿದ್ದೀವಿ ಅಂತಂದರೆ ಆಮದು ಮಾಡಿಕೊಳ್ಳೋದು ಕಷ್ಟ ಆಗುತ್ತೆ, ರಫ್ತು ಮಾಡುವುದಕ್ಕೂ ಕಷ್ಟ ಆಗುತ್ತೆ. ರಫ್ತು ತೆರಿಗೆನ ಹೆಚ್ಚಿದರೆ ವಿದೇಶದ ಸರಕುಗಳನ್ನು ಕೊಳ್ಳೋದಕ್ಕೆ ಅವರು ಕಡಿಮೆ ಮಾಡ್ತಾರೆ. ಆಮದುಗಳ ಮೇಲೆ ನಾವು ಹೆಚ್ಚಿನ ತೆರಿಗೆಗಳನ್ನ ಹಾಕಿದ್ದೀವಿ ಅಂತಂದರೆ ಆಮದು ಮಾಡಿಕೊಳ್ಳುವಂಥ ನಮಗೆ ಅದು ತೊಂದರೆ ಆಗುತ್ತದೆ. ಅದಕ್ಕಾಗಿ ಸರ್ಕಾರ ಇವತ್ತು ಏನು ಮಾಡಿದೆ ಅಂದರೆ ಉದಾರವಾಗಿ ತಮಗೆ ಅಗತ್ಯವಿರುವಷ್ಟು ಸರಕುಗಳನ್ನು ಆಮದು ಮಾಡಿಕೊಳ್ಳಿ, ತಾವು ಉತ್ಪಾದನೆ ಮಾಡಿರ್ತಕ್ಕಂಥ ಭಾಳಷ್ಟು ಸಂಖ್ಯೆಯ ಸರಕುಗಳನ್ನು ವಿದೇಶಗಳಿಗೆ ರಫ್ತು ಮಾಡುವುದಕ್ಕೆ
ಸಹಾಯಕ ಆಗಲಿ ಅನ್ನೋ ದೃಷ್ಟಿಯಿಂದ ಸರ್ಕಾರ ಇವತ್ತು ಏನು ಮಾಡಿದೆ ಅಂದರೆ ಸುಂಕದ ದರವನ್ನು ಕಡಿಮೆಗೊಳಿಸಿದೆ. ಸುಂಕದ ದರವನ್ನು ಅತಿ ಏನಾಗಿದೆ ಅಂದರೆ ಕಡಿಮೆ ಮಾಡಿಬಿಟ್ಟಿದೆ. ಹೀಗಾಗಿ ನಮಗೀಗ ನಮಗೆ ಬೇಕಾದಂಥ ಸರಕುಗಳನ್ನು ಆಮದು ಮಾಡಿಕೊಳ್ಳಲಿಕ್ಕೆ ಮತ್ತು ರಫ್ತು ಮಾಡೋದಕ್ಕೆ ತುಂಬ ಅನುಕೂಲ ಆಗಿದೆ. ಯಾಕಂದರೆ ಆಮದುಗಳ ಮೇಲಿನ ತೆರಿಗೆ, ರಫ್ತುಗಳ ಮೇಲಿನ ತೆರಿಗೆ, ಅದನ್ನೇ ನಾವೇನು ಅನ್ನೋದು ಸುಂಕ. ಸುಂಕವೆಂದರೇನು? ಸುಂಕವೆಂದರೆ ಆಮದು ಮತ್ತು ರಫ್ತುಗಳ ಮೇಲಿನ ವಿಧಿಸುವಂತಹ ತೆರಿಗೆಯನ್ನು ಸುಂಕವೆಂದು ಕರೆಯುತ್ತಾರೆ. ಆಮದು ಮತ್ತು ರಫ್ತುಗಳ ಮೇಲೆ ವಿಧಿಸುವ ತೆರಿಗೆಯನ್ನು ಸುಂಕವೆಂದು ಕರೆಯುತ್ತಾರೆ. ನೋಡಿ, ಸುಂಕದ ದರವನ್ನು ಇವತ್ತು ಸರ್ಕಾರ ಏನು ಮಾಡಿದೆ ಅಂದರೆ ಕಡಿಮೆ ಮಾಡಿದೆ. ಯಾವ ಅಡಿಯಲ್ಲಿ? ಉದಾರೀಕರಣ ಅಡಿಯಲ್ಲಿ ಅದು ಕಡಿಮೆ ಮಾಡಿರೋದ್ರಿಂದ ಇವತ್ತು ನಮಗೇನಾಗಿದೆ ಅಂತಂದರೆ ಬೇಕಾದಷ್ಟು ವಸ್ತುಗಳು ವಿದೇಶಕ್ಕೆ ರಫ್ತು ಮಾಡ್ಬೋದು, ಬೇಕಾದಷ್ಟು ವಸ್ತುಗಳನ್ನು ನಾವೇನು ಮಾಡ್ಬೋದು ರೀ ಆಮದು ಮಾಡ್ಕೊಳ್ಳೋದಕ್ಕೆ ಇದರಿಂದ ಸಹಾಯಕ ಆಗಿದೆ. ಮತ್ತೊಂದರೆ ಅಂತಂದರೆ ರಫ್ತು ಸುಂಕಗಳನ್ನು ತೆಗೆದುಹಾಕಲಾಗಿದೆ. ಇನ್ನೊಂದು ಹೊಸ ಬೆಳವಣಿಗೆ ಅಂದರೆ ರಫ್ತು ಸುಂಕಗಳನ್ನು ತೆಗೆದುಹಾಕಲಾಗಿದೆ. ನೋಡಿ, ರಫ್ತು ಸುಂಕಗಳನ್ನು ತೆಗೆದುಹಾಕಲಾಗಿದೆ. ರಫ್ತುಗಳ ಮೇಲಿನ ಸುಂಕವನ್ನೇ ಏನು ಮಾಡಿದ್ದಾರೆ ಅಂದರೆ ತೆಗೆದುಹಾಕಿದ್ದಾರೆ. ಅಂದರೆ ಈ ರಫ್ತುಗಳ ಮೇಲಿನ ಸುಂಕಗಳನ್ನು ತೆಗೆದುಹಾಕಲಾಗಿದೆ ಅಂತ ನಾವು ಹೇಳ್ತೀವಿ. ಯಾಕೆ ತೆಗೆದುಹಾಕಿದ್ದಾರೆ ಅಂತ ಕೇಳಿದರೆ, ರಫ್ತುಗಳ ಸುಂಕಗಳನ್ನು ತೆಗೆದುಹಾಕೋದರಿಂದ ನಮಗೆ ವಸ್ತುಗಳ ರಫ್ತು ಪ್ರಮಾಣ ಏನಾಗುತ್ತೆ ಅಂದರೆ ವಿದೇಶಿಯರಿಗೆ ತೆಗೆದುಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ. ಅಂದರೆ ನಮ್ಮ ದೇಶದ ರಫ್ತುಗಳು ಏನಾಗುತ್ತವೆ? ಹೆಚ್ಚಾಗುತ್ತವೆ. ರಫ್ತುಗಳು ಹೆಚ್ಚಾಗೋದ್ರಿಂದ ನಮ್ಮ ರಫ್ತು ವ್ಯಾಪಾರ ಹೆಚ್ಚಾಗಿ ನಮ್ಮ ದೇಶದ ಆರ್ಥಿಕ ಗಳಿಕೆ, ಆರ್ಥಿಕ ಸಂಪಾದನೆ ನಮ್ಮ ದೇಶಕ್ಕೆ ಏನಾಗ್ತದೆ? ಹೆಚ್ಚಾಗುತ್ತದೆ. ಮತ್ತು ವಿದೇಶಿ ವಿನಿಮಯ ಕೂಡ ನಮ್ಮ ದೇಶಕ್ಕೆ ಹೆಚ್ಚಾಗುತ್ತದೆ. ಆದ್ದರಿಂದ ಸರ್ಕಾರ ಇವತ್ತೇನು ಮಾಡಿದರೆ ಅಂದರೆ ರಫ್ತು ಸುಂಕಗಳನ್ನು ಹೆಚ್ಚು ಕಡಿಮೆ ಸಂಪೂರ್ಣವಾಗಿ ಕೆಲವೊಂದು ವಸ್ತುಗಳ ಮೇಲೆ ತೆಗೆದುಹಾಕಿದ್ದಾರೆ. ಇದರಿಂದಾಗಿ ನಾವು ಒಳ್ಳೆಯ ಮತ್ತು ಸಾಕಷ್ಟು ಸರಕುಗಳನ್ನು ರಫ್ತು ಮಾಡಿ ನಮ್ಮ ದೇಶದಲ್ಲಿ ಕೈಗಾರಿಕೆ ಬೆಳವಣಿಗೆ ಮಾಡ್ಬೋದು, ರಫ್ತುಗಳನ್ನ ವಿದೇಶಿ ವಿನಿಮಯವನ್ನು ಸಂಪಾದನೆ ಮಾಡ್ಬೋದು, ನಮ್ಮ ದೇಶದ ಆರ್ಥಿಕ ಮಟ್ಟವನ್ನು ನಾವೇನು ಮಾಡ್ಬೋದು ಅಂದರೆ ಹೆಚ್ಚಿಸ್ಬೋದು. ಅದಕ್ಕಾಗಿ ಈ ಉದಾರೀಕರಣದ ಅಡಿಯಲ್ಲಿ ನಾವು ಮಾಡಿರ್ತಕ್ಕಂಥ ಸ್ಥಳೀಯ ಕೈಗಾರಿಕೆಗಳ ಸಾಮರ್ಥ್ಯ ಹೆಚ್ಚಿಸುವುದು, ಆಧುನಿಕ ತಂತ್ರಜ್ಞಾನದ ಅಳವಡಿಕೆ, ಆಮದು ಮತ್ತು ರಫ್ತುಗಳ ಮೇಲೆ ಪರಿಮಾಣಾತ್ಮಕ ನಿರ್ಬಂಧವನ್ನು ತೆಗೆದುಹಾಕುವುದು, ಸುಂಕದ ದರವನ್ನು ಕಡಿಮೆ ಮಾಡುವಂಥದ್ದು, ರಫ್ತು ಸುಂಕಗಳನ್ನು ತೆಗೆದುಹಾಕುವುದು, ಇವೆಲ್ಲ ಒಂದು ಮಟ್ಟದಲ್ಲಿ ನಮಗೆ ನಮ್ಮ ದೇಶದ ಆರ್ಥಿಕ ಬೆಳವಣಿಗೆಗೆ ಇದು ತುಂಬ ಸಹಕಾರಿಯಾಗಿದೆ ಅಂತ ನಾವು ಅದನ್ನು ಹೇಳ್ಬೋದು. ಇದೇನಾಗಿದೆ ಹೇಳ್ರಿ? ನಮ್ಮ ದೇಶದ ಆರ್ಥಿಕ ಬೆಳವಣಿಗೆ ಒಳ್ಳೆಯ ಸಹಾಯಕ ಆಗಿದೆ. ಅದಕ್ಕಾಗಿ ನಾವು ಇವುಗಳನ್ನು ಈ ಪಾಯಿಂಟ್ಗಳನ್ನು ನಾವೇನು ಮಾಡ್ತಾ ಇದ್ದೀವಿ ಹೇಳ್ರಿ? ಅನುಸರಿಸ್ತಾ ಇದ್ದೀವಿ. ಇದು ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಹಾಯಕವಾಗಿದೆ. ಇನ್ನು ನೆಕ್ಸ್ಟ್ ನೋಡಿರಿ, ಉದಾರೀಕರಣ ಆಯ್ತಲ್ಲ. ಉದಾರೀಕರಣ ನಂತರ ಮತ್ತೊಂದು ಯಾವುದಂದರೆ ಖಾಸಗೀಕರಣ. ಖಾಸಗೀಕರಣ ಪ್ರೈವೇಟೈಸೇಷನ್ 1991ರಿಂದ ಇತ್ತೀಚೆಗೆ ನಾವು ನಮ್ಮ ದೇಶದ ಆರ್ಥಿಕತೆಯಲ್ಲಿ ಹೊಸದೊಂದು ಪ್ರಯೋಗ, ಹೊಸದಾಗಿರ್ತಕ್ಕಂಥ ಒಂದು ಪರಿಭಾವನೆ, ಹೊಸದಾಗಿರ್ತಕ್ಕಂಥ ನೋಡಿರಿ ಯೋಚನೆಗಳನ್ನು ನಮ್ಮ ದೇಶದ ಆರ್ಥಿಕತೆಯಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಆ ಹೊಸ ಯೋಚನೆಗಳ ಪ್ರಗತಿ ಪಥದಲ್ಲಿ ನಮ್ಮ ಖಾಸಗೀಕರಣ ಕೂಡ ಒಂದು. ಖಾಸಗೀಕರಣವನ್ನು ಮಾಡುವುದರಿಂದ ನಾವು ನಮ್ಮ ದೇಶದ ಆರ್ಥಿಕತೆಯನ್ನು ನೋಡಿರಿ ವೇಗವಾಗಿ ತೆಗೆದುಕೊಂಡು ಹೋಗೋದಕ್ಕೆ ಸಹಾಯಕ ಆಗ್ತದೆ. ಯಾಕೆಂದರೆ ದೇಶದ ಕೈಗಾರಿಕೆಗಳನ್ನು, ದೇಶದ ಸಂಸ್ಥೆಗಳನ್ನು, ದೇಶದ ಉದ್ಯಮ ವಲಯವನ್ನು ಅಭಿವೃದ್ಧಿ ಮಾಡೋದಕ್ಕೆ ಸರ್ಕಾರದ ಹತ್ತಿರ ಸಾಕಷ್ಟು ಬಂಡವಾಳ ಇಲ್ಲದೆ ಇರ್ಬೋದು, ಸಾಕಷ್ಟು ಜ್ಞಾನದ ಕೊರತೆಯೂ ಇರಬಹುದು. ಹೀಗಾಗಿ ನಮ್ಮ ದೇಶದ ಉದ್ಯಮಗಳನ್ನು, ಕೈಗಾರಿಕೆಗಳನ್ನು, ನಮ್ಮ ದೇಶದ ಸಂಸ್ಥೆಗಳನ್ನು, ನಮ್ಮ ದೇಶದ ಕಂಪನಿಗಳನ್ನು, ದೇಶದ ಇಲಾಖೆಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಸರ್ಕಾರದ ಸಾಮರ್ಥ್ಯಕ್ಕೆ ಬಹುಶಃ ಸಾಲಲಿಕ್ಕಿಲ್ಲ. ಸರ್ಕಾರಕ್ಕೆ ಬಹುಶಃ ಬಂಡವಾಳದ ಕೊರತೆ ಇರ್ಬೋದು, ಬಹುಶಃ ಸರ್ಕಾರಕ್ಕೆ ಯೋಚನೆಗಳ ಕೊರತೆ ಇರ್ಬೋದು. ಬಂಡವಾಳದ ಕೊರತೆ, ಯೋಚನೆಗಳ ಕೊರತೆ,
ತಂತ್ರಜ್ಞಾನದ ಕೊರತೆ, ನೋಡಿ, ಹಣಕಾಸಿನ ಕೊರತೆ ಇವೆಲ್ಲ ಇರೋದರಿಂದ ದೇಶವನ್ನು ಸರ್ಕಾರವೇ ಅಭಿವೃದ್ಧಿ ಮಾಡಲಿ ಅಂತ ನಾವೇನಾದರೂ ಹೇಳಿದರೆ ಅದು ಸರ್ಕಾರಕ್ಕೂ ಕೂಡ ಕಷ್ಟವಾಗಿ ಪರಿಣಮಿಸ್ಬೋದು. ಏಕೆಂದರೆ ದೇಶದ ಉತ್ಪಾದನೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕಾದ್ರೆ ಅದು ಖಾಸಗೀಕರಣವೂ ಆಗಬೇಕು ಅಂತ ಅನಿಸ್ತದೆ. ಏಕೆಂದರೆ ಖಾಸಗೀಕರಣ ಮಾಡೋದರಿಂದ ಖಾಸಗಿಯವರು ನಮ್ಮ ದೇಶದ ಮಾನವ ಶಕ್ತಿಯನ್ನು ಏನು ಮಾಡ್ತಾರೆ ಅಂದರೆ ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾರೆ, ಅದನ್ನು ಸದ್ವಿನಿಯೋಗ ಮಾಡಿಕೊಳ್ತಾರೆ. ನಮ್ಮ ದೇಶದ ಬಂಡವಾಳವನ್ನು, ನಮ್ಮ ದೇಶದ ಮಾನವ ಸಂಪನ್ಮೂಲವನ್ನು, ನಮ್ಮ ದೇಶದ ಯುವ ಜನಾಂಗವನ್ನು, ನಮ್ಮ ದೇಶದ ಖಾಸಗಿ ವ್ಯಕ್ತಿಗಳು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋದ್ರಿಂದ ಸರ್ಕಾರದ ಸಂಸ್ಥೆಗಳು ಮಾಡುವ ಉತ್ಪಾದನೆಗಿಂತಲೂ ನಮ್ಮ ಖಾಸಗಿ ಸಂಸ್ಥೆಗಳು ಮಾಡುವಂಥ ಉತ್ಪಾದನೆಯ ಪ್ರಮಾಣ ಹೆಚ್ಚಾಗಿರುತ್ತದೆ, ದಕ್ಷತೆಯಿಂದ ಕೂಡಿರುತ್ತದೆ, ಆಮೇಲೆ ಹೆಚ್ಚು ವೇಗವಾಗಿ ಇರುತ್ತದೆ. ಆದ್ದರಿಂದ ನಾವು ನಮ್ಮ ದೇಶದಲ್ಲಿ ಈ ಉತ್ಪಾದನೆಯನ್ನು, ಉದ್ಯಮಗಳನ್ನು ನಾವು ಏನು ಮಾಡಬೇಕಾಗಿದೆ ಅಂದರೆ ಖಾಸಗೀಕರಣವನ್ನು ಮಾಡಬೇಕಾಗಿದೆ. ಖಾಸಗೀಕರಣ ಅಂದ್ರೇನು? ಸಾಮಾನ್ಯವಾಗಿ ನಾವು ಹೇಳ್ಬೋದು, ಖಾಸಗೀಕರಣ ಅಂತಂದರೆ ನಮ್ಮ ದೇಶದ ಸಾರ್ವಜನಿಕ ಉದ್ಯಮಗಳನ್ನು ಖಾಸಗಿಯವರಿಗೆ ಬಿಟ್ಟು ಕೊಡುವುದು ಅಂತ. ಅಂದರೆ ಇಲ್ಲಿವರೆಗೆ ಸರ್ಕಾರದ ಆಧೀನದಲ್ಲಿರುವಂತಹ, ಸರ್ಕಾರವೇ ನಡೆಸುವಂತಹ ಉದ್ದಿಮೆ ಸಂಸ್ಥೆಗಳನ್ನು ಈಗ ಸರ್ಕಾರ ತಾನು ನಡೆಸುವುದನ್ನು ಬಿಟ್ಟು ಅವುಗಳನ್ನು ಖಾಸಗಿಯವರಿಗೆ ವಹಿಸಿಕೊಡುವುದು. ಹೀಗೆ ಸರ್ಕಾರ ಅಂದರೆ ಸಾರ್ವಜನಿಕ ಉದ್ದಿಮೆ ಸಂಸ್ಥೆಗಳನ್ನು ಖಾಸಗಿಯವರಿಗೆ ವರ್ಗಾಯಿಸುವುದಕ್ಕೆ, ಖಾಸಗಿಯವರಿಗೆ ಬಿಟ್ಟು ಕೊಡುವುದಕ್ಕೆ ನಾವು ಖಾಸಗೀಕರಣ ಅಂತ ಕರಿತೀವಿ. ಸರ್ಕಾರ ಯಾಕೆ ಅದನ್ನು ಬಿಟ್ಟು ಕೊಡ್ತದ ಅಂತಂದರೆ ದಕ್ಷತೆಯಿಂದ ಉತ್ಪಾದನೆ ಮಾಡೋದಕ್ಕೆ, ದಕ್ಷತೆಯಿಂದ ಸೇವೆಯನ್ನು ಸಲ್ಲಿಸೋದಕ್ಕೆ ಸರ್ಕಾರಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದಕ್ಕಾಗಿ ತನಗೆ ಸಾಧ್ಯವಾಗಲಾರದ್ದನ್ನು ನಮ್ಮ ದೇಶದ ಬುದ್ಧಿವಂತ ಖಾಸಗಿ ವ್ಯಕ್ತಿಗಳು, ಬುದ್ಧಿವಂತ ಖಾಸಗಿ ಸಂಸ್ಥೆಗಳು, ಒಳ್ಳೆಯ ಯೋಚನಾಹರಿತವಾಗಿರ್ತಕ್ಕಂಥ ಖಾಸಗಿ ವ್ಯಕ್ತಿಗಳು ಅದನ್ನು ದಕ್ಷತೆಯನ್ನು ನಡೆಸ್ಕೊಂಡು ಹೋಗಲಿ, ದೇಶದ ಉತ್ಪಾದನೆಯಲ್ಲಿ ಖಾಸಗಿಯವರು ಪಾಲ್ಗೊಳ್ಳಿ, ಖಾಸಗಿಯವರ ಹತ್ರ ಬೇಕಾದಷ್ಟು ಬಂಡವಾಳ ಇದೆ, ಬೇಕಾದಷ್ಟು ಉತ್ಪಾದನೆಗೆ ಸಂಬಂಧಿಸಿದಂಥ ಜ್ಞಾನ ಇದೆ, ಅದು ಸದುಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ಸರ್ಕಾರ ಇವತ್ತು ಏನು ಮಾಡಿದೆ ಅಂತಂದರೆ ತನ್ನ ಉದ್ದಿಮೆಗಳನ್ನು ಖಾಸಗಿಯವರಿಗೆ ಇವತ್ತು ವರ್ಗಾಯಿಸ್ತಾ ಇದೆ, ಖಾಸಗಿಯವರಿಗೆ ಬಿಟ್ಟು ಕೊಡ್ತಾ ಇದೆ. ಖಾಸಗಿಯವರವನ್ನು ತಗೊಂಡು ಇವತ್ತು ಸರ್ಕಾರದಕ್ಕಿಂತಲೂ ದಕ್ಷವಾಗಿ ಒಳ್ಳೆಯ ಪ್ರಬುದ್ಧವಾದಂಥ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಈಗ ಸರ್ಕಾರ ನಡೆಸೋದಕ್ಕಿಂತಲೂ ಅದರ ಉತ್ಪಾದನೆ ಏನಾಗಿದೆ ಅಂದರೆ ಅಧಿಕವಾಗಿದೆ. ಅದಕ್ಕಾಗಿ ನಮ್ಮ ದೇಶದಲ್ಲಿ ಖಾಸಗೀಕರಣ ಮಾಡಿರೋದರಿಂದ ಇಲ್ಲಿ ನಷ್ಟಗಳಿಗಿಂತಲೂ ಲಾಭಗಳೇನಾಗಿವೆ ಅಂತಂದರೆ ಹೆಚ್ಚಾಗಿವೆ. ವಿದ್ಯಾರ್ಥಿಗಳೇ, ಇನ್ನೂ ಸ್ವಲ್ಪ ನೀವು ಗಮನಿಸ್ರಿ. ಖಾಸಗೀಕರಣವೆಂದರೇನು? ಕ್ವಶನ್. ಖಾಸಗೀಕರಣವೆಂದರೆ ಸರ್ಕಾರಿ ಉದ್ಯಮ ಸಂಸ್ಥೆಗಳ ಒಡೆತನ ಅಥವಾ ನಿರ್ವಹಣೆಯನ್ನು ಖಾಸಗಿಯವರಿಗೆ ವರ್ಗಾಯಿಸುವುದಕ್ಕೆ ಅಥವಾ ಖಾಸಗಿಯವರಿಗೆ ಬಿಟ್ಟು ಕೊಡುವುದಕ್ಕೆ ಖಾಸಗೀಕರಣವೆಂದು ಕರೆಯುತ್ತಾರೆ. ಖಾಸಗೀಕರಣ ಅಂತ ಕರೀತಾರೆ. ಖಾಸಗೀಕರಣ, ಹೌದಾ? ಖಾಸಗೀಕರಣ ಅಂತ ನಾವು ಇದನ್ನು ಕರಿತೀವಿ. ಖಾಸಗೀಕರಣ ಮಾಡುವಂಥ ಉದ್ದೇಶ ಹಲವಾರಿವೆ. ಆ ಖಾಸಗೀಕರಣಕ್ಕೆ ಮತ್ತೊಂದು ಅಂತಂದರೆ ಸಾರ್ವಜನಿಕ ವಲಯದ ಉದ್ದಿಮೆ ಸಂಸ್ಥೆಗಳ ಇಕ್ವಿಟಿ ಶೇರಿನ ಒಂದು ಭಾಗವನ್ನು ಸಾರ್ವಜನಿಕರಿಗೆ ಮಾರಾಟ ಮಾಡುವುದರಿಂದ ಇಲ್ಲಿ ಸರ್ಕಾರವು ತನ್ನ ಹೂಡಿಕೆಯನ್ನು ಮರಳಿ ಪಡ್ಕೊಳ್ತಾ ಇದೆ. ಅಂದರೆ ಸರ್ಕಾರ ಇದ್ದದ್ದು ತನ್ನ ಉದ್ದಿಮೆಗಳನ್ನು ಖಾಸಗಿ ವ್ಯಕ್ತಿಗಳಿಗೆ ಏನು ಮಾಡ್ತಾಯಿದೆ ಅಂದರೆ ಮಾರಾಟ ಮಾಡ್ತಾ ಇದೆ ಅಂತ ಹೇಳ್ಬೋದು. ಈಗ ಯಾವುದೋ ಒಂದು ಉದಾಹರಣೆ ತಗೊಂಡು
ಸುಮ್ಮನೆ ಪ್ರಾಯೋಗಿಕ ಉದಾಹರಣೆ ಬೇಡ, ಸುಮ್ಮನೆ ಒಂದು ಕಾಲ್ಪನಿಕ ಉದಾಹರಣೆಯನ್ನು ತಗೊಳ್ಳಿ. ಈಗ ಸರ್ಕಾರ ಇದ್ದದ್ದು ಒಂದು ಹತ್ತಿ ಬಟ್ಟೆ ಕೈಗಾರಿಕೆಯನ್ನು ನಡೆಸ್ತಾ ಇದೆ ಅಂತ ಇಟ್ಕೊಳ್ಳಿ. ಹೌದಾ? ಸರ್ಕಾರ ಏನು ನಡೆಸ್ತಾ ಇದೆ? ಒಂದು ಹತ್ತಿ ಬಟ್ಟೆ ಕೈಗಾರಿಕೆಯನ್ನು ನಡೆಸ್ಕೊಂಡು ಹೋಗ್ತಾ ಇದೆ. ಸರ್ಕಾರ ಹತ್ತಿ ಬಟ್ಟೆ ಕೈಗಾರಿಕೆಯನ್ನು ನಡೆಸುವಾಗ ಅಲ್ಲಿ ದಿವಸಕ್ಕೆ 2 ಲಕ್ಷ ಮೀಟರ್ ಬಟ್ಟೆ ಉತ್ಪಾದನೆ ಆಗುತ್ತದೆ. ನೋಡಿ 2 ಲಕ್ಷ ಮೀಟರ್ ಏನಾಗ್ತಿದೆ? ಬಟ್ಟೆ ಉತ್ಪಾದನೆ ಆಗುತ್ತದೆ. ನೋಡಿ, ಆನಂತರ ವೆಚ್ಚ ಒಂದು ದಿವಸಕ್ಕೆ ಎಷ್ಟು ಆಗ್ತಿದ್ದೀರಿ ಅಂತಂದರೆ 3 ಲಕ್ಷ ಅಂತ ಇಟ್ಕೊಳ್ರಿ. ನೋಡಿರಿ, ವೆಚ್ಚ ಎಷ್ಟಾಗ್ತಾ ಇದ್ದೀರಿ? 3 ಲಕ್ಷ. ಉತ್ಪಾದನೆ 2 ಲಕ್ಷ ಮೀಟ್ರ್ ಬಟ್ಟೆ. ಇದೇ ನಾವು ಕೈಗಾರಿಕೆಯನ್ನು, ಈ ಸರ್ಕಾರದ ಈ ಹತ್ತಿ ಬಟ್ಟೆ ಕೈಗಾರಿಕೆಯನ್ನು ಸರ್ಕಾರ ಇದ್ದದ್ದು ಖಾಸಗೀಕರಣ ಮಾಡಿದರೆ, ಖಾಸಗಿಯವರಿಗೆ ಇದನ್ನು ಬಿಟ್ಟು ಕೊಟ್ಟರೆ ಅವಾಗೇನಾಗ್ಬೋದು? ಅವಾಗೇನಾಗ್ಬೋದು ಅಂತಂದರೆ, ಇದನ್ನೇ ಖಾಸಗಿಯವ್ರು ನಡೆಸೋಕ್ಕೆ ಆರಂಭ ಮಾಡಿದರು ಅಂದರೆ, ಖಾಸಗಿಯವರು ಇದನ್ನೇನು ಮಾಡ್ತಾರೆ ಅಂದರೆ, ಸರ್ಕಾರದ ಉತ್ಪಾದನೆಗಿಂತಲೂ ಒಳ್ಳೆಯ ದಕ್ಷ ಉತ್ಪಾದನೆಯನ್ನು ಕೈಗೊಳ್ತಾರೆ. ಅಂದರೆ ಅವರು ಅಲ್ಲಿ ಇರ್ತಕ್ಕಂಥ ಕೆಲಸಗಾರರನ್ನು ತರಬೇತಿ ಮಾಡ್ಬೋದು, ಅಲ್ಲಿ ಕಚ್ಚಾ ವಸ್ತುಗಳು ಸರಿಯಾಗಿ ಉಪಯೋಗ ಮಾಡ್ಕೋಬೋದು, ಅಲ್ಲಿ ಕೆಲವೊಂದು ಮಿತವ್ಯಯಗಳನ್ನು ಸಾಧಿಸ್ಬೋದು. ಹೀಗೆ ಹಲವಾರು ಯೋಜನೆಗಳನ್ನು ಅಲ್ಲಿ ಅವರು ಅನುಸರಿಸ್ಕೊಂಡು ಅವರೇನು ಮಾಡ್ತಾರಂದರೆ, ಅದೇ ಕಾರ್ಖಾನೆಯಲ್ಲಿ ಒಂದು ದಿವಸಕ್ಕೆ ಈಗ 2 ಲಕ್ಷ, ನೋಡಿರಿ 2,40,000 2,40,000 ಲಕ್ಷ ಮೀಟ್ರ್ ಬಟ್ಟೆಯನ್ನು ಅವ್ರು ಏನು ಮಾಡ್ತಾರೆ ಹೇಳ್ರಿ? ಉತ್ಪಾದನೆ ಮಾಡ್ತಾರೆ. ಮೊದಲು ಇಟ್ಟಿರ್ತೀರಿ 2 ಲಕ್ಷ. ಅದೇ ಕಾರ್ಖಾನೆಯನ್ನು ಅವ್ರಿಗೆ ಸರ್ಕಾರದವರು ಖಾಸಗಿಯವರು ಕೊಟ್ಟರೆ, ಖಾಸಗಿಯವರು ಮತ್ತೆ 40,000 ಮೀಟರ್ ಬಟ್ಟೆಯನ್ನು ಹೆಚ್ಚಿಗೆ ಉತ್ಪಾದನೆ ಮಾಡ್ತಾರೆ. ಸರ್ಕಾರ 2 ಲಕ್ಷ ಮೀಟರ್ ಬಟ್ಟೆ ಉತ್ಪಾದನೆ ಮಾಡ್ತಾಯಿತ್ತು. ಖಾಸಗಿಯವರು ಎಷ್ಟು ಮಾಡ್ತಾಯಿದ್ದಾರೆ ಹೇಳಿ? 2,40,000 ಮೀಟರ್ ಬಟ್ಟೆ ಉತ್ಪಾದನೆ ಮಾಡ್ತಾಯಿದ್ದಾರೆ. 40,000 ಮೀಟರ್ ಬಟ್ಟೆ ಉತ್ಪಾದನೆ ಹೆಚ್ಚಾಯಿತು. ಆಮೇಲೆ ಒಂದು ದಿವಸಕ್ಕೆ ಎಷ್ಟು ವೆಚ್ಚ ಆಗ್ತಾಯಿತ್ತು ರೀ? 3 ಲಕ್ಷ ರೂಪಾಯಿ ವೆಚ್ಚ ಆಗ್ತಾಯಿತ್ತು ಸರ್ಕಾರ ನಡೆಸ್ತಾ ಇರುವಾಗ, ಒಂದು ದಿವಸಕ್ಕೆ ಅಂತ ಇಟ್ಕೊಡೋಣ. ಈಗ ಖಾಸಗಿಯವ್ರು ಕೊಟ್ಟ ಮೇಲೆ ಈ ವೆಚ್ಚ ಎಷ್ಟಾಗಿದೆ ಅಂತಂದರೆ 2,50,000. 2,50,000 ಅಂದರೆ ಖಾಸಗಿಯವರ ವೆಚ್ಚ ಕಡಿಮೆ ಆಯಿತು, ಇವರು ಉತ್ಪಾದನೆ ಹೆಚ್ಚಾಯಿತು. ಅದೇ ಸರ್ಕಾರದಲ್ಲಿದ್ದಾಗ ನೋಡಿ 2 ಲಕ್ಷ ಮೀಟ್ರ್ ಬಟ್ಟೆ 3 ಲಕ್ಷ ರೂಪಾಯಿ ನಿತ್ಯದ ವೆಚ್ಚ. ಅಂದರೆ ಸರ್ಕಾರ ನಡೆಸುವಾಗ ಅಲ್ಲಿ ದಕ್ಷತೆ ಇರಲಿಲ್ಲ ಅಂತ ಹೇಳ್ತೀವಿ. ಅದಕ್ಕಾಗಿ ಇಂಥ ದಕ್ಷತೆ ಇರಲಾರದಂಥ ಸರ್ಕಾರಿ ಉದ್ಯಮಗಳನ್ನು ಖಾಸಗಿಯವರಿಗೆ ಬಿಟ್ಟು ಕೊಡುವುದೇ ಖಾಸಗೀಕರಣ ಅಂತ ಹೇಳ್ತೀವಿ. ಈಗ ಖಾಸಗೀಕರಣ ಮಾಡೋದರಿಂದ ಅದೆಷ್ಟೋ ಉದ್ಯಮಗಳು, ಸರ್ಕಾರದ ಉದ್ಯಮಗಳು ಏನಾದ್ರು ಅಂತಂದರೆ ಖಾಸಗಿಯವರಿಗೆ ಬಂದು ರೀ. ಇದರಿಂದ ಸರ್ಕಾರ ಏನು ಮಾಡಲಿಕ್ಕೆ ಅಂದರೆ, ತಾನು ಹೂಡಿಕೆ ಮಾಡಿರ್ತಕ್ಕಂಥದ್ದನ್ನು ತನ್ನ ಹೂಡಿಕೆಯನ್ನು ಹಿಂತೆಗೆತ ಮಾಡ್ಕೊಳ್ಳಿಕ್ಕಿತ್ತು. ಅಂದರೆ ಸರ್ಕಾರಕ್ಕೆ ಮಾರಿ ತಾನು ಹಾಕಿರುವಂಥ ದುಡ್ಡನ್ನು ವಾಪಸ್ ತೊಗೊಂಡ್ಬಿಡ್ಲಿಕ್ಕಿತ್ತು. ಅದಕ್ಕೆ ನಾವೇನಂತೀವಿ ಅಂದರೆ ಹೂಡಿಕೆ ಹಿಂತೆಗೆತ ಅಂತ ಕರಿತೀವಿ. ಹೂಡಿಕೆಯ ಹಿಂತೆಗೆತವೆಂದರೇನು? ಇದು ಕ್ವಶನ್ ಇದೆ ವಿದ್ಯಾರ್ಥಿಗಳೇ. ಅದಕ್ಕೆ ಸಾರ್ವಜನಿಕ ವಲಯದ ಉದ್ದಿಮೆ ಸಂಸ್ಥೆಗಳ ಇಕ್ವಿಟಿ ಷೇರಿನ ಒಂದು ಭಾಗವನ್ನು ಸಾರ್ವಜನಿಕರಿಗೆ ಮಾರಾಟ ಮಾಡುವುದಕ್ಕೆ ಹೂಡಿಕೆಯ ಹಿಂತೆಗೆತ ಅಂತ ನಾವು ಅದನ್ನು ಕರಿತೀವಿ. ಹೂಡಿಕೆಯ ಹಿಂತೆಗೆತ ಅಂತ ಕರಿತೀವಿ. ಹೀಗೆ ಸರ್ಕಾರ ಇದ್ದದ್ದು ತನ್ನ ಹೂಡಿಕೆಯನ್ನು ಖಾಸಗಿಯವರಿಗೆ ಮಾರಾಟ ಮಾಡಿ ಮತ್ತೆ ತನ್ನ ನೋಡ್ರಿ ಹಣವನ್ನು ಮತ್ತೆ ಅದು ಮರಳಿ ಪಡಿತಾ ಇದೆ. ಅದಕ್ಕಾಗಿ ಸರ್ಕಾರಿ ಉದ್ಯಮ ಸಂಸ್ಥೆಗಳು ಸರ್ಕಾರಿ ಉದ್ಯಮ ಸಂಸ್ಥೆಗಳ ಒಡೆತನ ಅಥವಾ ನಿರ್ವಹಣೆಯನ್ನು ಖಾಸಗಿಯವರಿಗೆ ಬಿಟ್ಟು ಕೊಡುವುದಕ್ಕೆ ಖಾಸಗೀಕರಣ ಎನ್ನುವರು. ಈ ಖಾಸಗೀಕರಣದ ಉದ್ದೇಶಗಳು ಏನಿರ್ಬೋದು? ಖಾಸಗೀಕರಣದ ಉದ್ದೇಶಗಳು ಇಲ್ಲಿ ಏನಿವೆ? ಖಾಸಗೀಕರಣದ ಉದ್ದೇಶಗಳು ಅಂತಂದರೆ ಮೊದಲದ್ರಿ ಹಣಕಾಸಿನ ಶಿಸ್ತನ್ನು ತರುವುದು. ನಮ್ಮ ದೇಶದ ಕೈಗಾರಿಕೆಗಳಲ್ಲಿ ಏನು ಮಾಡಬೇಕ್ರಿ ಅಂದರೆ ಹಣಕಾಸಿನ ಶಿಸ್ತನ್ನು ತರುವುದು. ಹಣಕಾಸಿನ ಶಿಸ್ತನ್ನು
ಶಿಸ್ತನ್ನು ತರುವುದು. ನಮ್ಮ ದೇಶದ ಕೈಗಾರಿಕೆಗಳ ಶಿಸ್ತಿರಲಿಲ್ಲ. ಅಂಥ ಕೈಗಾರಿಕೆಗಳಲ್ಲಿ ಹಣಕಾಸಿನ ಶಿಸ್ತನ್ನು ತರುವುದು, ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಸುವುದು, ಅವುಗಳನ್ನು ಸದ್ವಿನಿಯೋಗವನ್ನಾಗಿ ಮಾಡಿಕೊಳ್ಳುವುದು. ಆಮೇಲೆ ಆಧುನೀಕರಣ ಸೌಲಭ್ಯ ಒದಗಿಸುವುದು. ನಮ್ಮ ದೇಶದ ಕೈಗಾರಿಕೆಗಳಿಗೆ ಆಧುನೀಕರಣದ ಸೌಲಭ್ಯ ಒದಗಿಸುವುದು. ನೋಡಿರಿ, ಆಧುನೀಕರಣದ ಸೌಲಭ್ಯವನ್ನು ಒದಗಿಸುವುದು. ನಮ್ಮ ದೇಶದ ಕೈಗಾರಿಕೆಗಳಿಗೆ, ಕಾರ್ಖಾನೆಗಳಿಗೆ, ಕಂಪನಿಗಳಿಗೆ, ಉತ್ಪಾದನೆ ಮಾಡ್ತಕ್ಕಂಥ ಉತ್ಪಾದನಾ ಘಟಕಗಳಿಗೆ PSU ಅಂತ ಹೇಳ್ತೀವಿ, ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್. PSUಗಳಲ್ಲಿ ಇವತ್ತು ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಆಧುನೀಕರಣದ ಸೌಲಭ್ಯಗಳನ್ನು ಒದಗಿಸ್ತಾ ಇದ್ದೀವಿ. ಆಧುನಿಕ ಸೌಲಭ್ಯಗಳನ್ನು ಒದಗಿಸೋದರಿಂದ ಅವುಗಳ ಉತ್ಪಾದನಾ ಸಾಮರ್ಥ್ಯ ಇವತ್ತು ಏನಾಗ್ತಾಯಿದೆ ಅಂತಂದರೆ ಹೆಚ್ಚಾಗ್ತಾ ಇದೆ. ಕಾರ್ಯವೈಖರಿಯನ್ನು ಸುಧಾರಿಸುವುದು. ನಮ್ಮ ದೇಶದ ಕೈಗಾರಿಕೆಗಳಲ್ಲಿ ಏನು ಮಾಡಿದ್ರಿ ಅಂತಂದರೆ ಕಾರ್ಯವೈಖರಿಯನ್ನು ಸುಧಾರಿಸುವುದು. ನೋಡಿ, ಕಾರ್ಯವೈಖರಿಯನ್ನು ಸುಧಾರಿಸುವುದು. ನಮ್ಮ ದೇಶದ ಕೈಗಾರಿಕಾ ಸಾಮರ್ಥ್ಯವನ್ನು ತಂತ್ರಜ್ಞಾನದ ಮೂಲಕ ಅವುಗಳ ನೋಡಿರಿ ಮೊದಲಿನ ಸಾಮರ್ಥ್ಯದಕ್ಕಿಂತಲೂ ಈಗ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಸಿ ನಮ್ಮ ದೇಶದ ಎಲ್ಲ ವಿಧವಾದಂಥ ಕೈಗಾರಿಕೆಗಳ ಕಾರ್ಯವೈಖರಿಯನ್ನು ನಾವೇನು ಮಾಡಿದ್ರಿ ಅಂತಂದರೆ ಸುಧಾರಿಸುವುದು. ಆಮೇಲೆ ನಮ್ಮ ದೇಶದ ಬಂಡವಾಳ ಮತ್ತು ಸಾಮರ್ಥ್ಯವನ್ನು ನೋಡಿ ಪರಿಣಾಮಕಾರಿಯಾಗಿ ಉಪಯೋಗಿಸಿಕೊಳ್ಳುವುದು. ಬಂಡವಾಳ ಮತ್ತು ಸಾಮರ್ಥ್ಯವನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸಿಕೊಳ್ಳುವುದು. ಪರಿಣಾಮಕಾರಿಯಾಗಿ ಉಪಯೋಗಿಸುವುದು. ಇವುಗಳನ್ನ ಏನು ಮಾಡ್ಬೋದು ಅಂತಂದರೆ ಪರಿಣಾಮಕಾರಿಯಾಗಿ ಉಪಯೋಗಿಸಿಕೊಳ್ಳುವುದು. ಆಮೇಲೆ FDI ಹೆಚ್ಚಿಸಿಕೊಳ್ಳುವುದು. ಇನ್ನೊಂದು ಏನ್ರಿ ಅಂತಂದರೆ FDI ಅಂದರೆ ವಿದೇಶಿ ನೇರ ಹೂಡಿಕೆ. FDI ಹೆಚ್ಚಿಸಿಕೊಳ್ಳುವುದು. FDI ಹೆಚ್ಚಿಸಿಕೊಳ್ಳೋದರಿಂದ ನಮ್ಮ ದೇಶದ ಕೈಗಾರಿಕೆ ಬೇಕಾಗಿರ್ತಕ್ಕಂಥ ವಿದೇಶಿ ಹಣ, ವಿದೇಶಿ ಬಂಡವಾಳ, ವಿದೇಶಿ ತಂತ್ರಜ್ಞಾನ ಇದು ಅಪಾರ ಪ್ರಮಾಣದಲ್ಲಿ ನಮಗೆ ಸಿಕ್ಕ ಬರ್ತಿದೆ. FDI ಅಂತಂದರೆ ನೋಡಿ ವಿದೇಶಿ ನೇರ ಹೂಡಿಕೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ನೇರ ಹೂಡಿಕೆ. ಅಂದರೆ ನಾವು ಬಂಡವಾಳವನ್ನು ತಂದು ವಿದೇಶಿ ತಂತ್ರಜ್ಞಾನ, ವಿದೇಶಿ ಯಂತ್ರೋಪಕರಣಗಳನ್ನು ತೆಗೆದುಕೊಂಡು ಬಂದು ನಮ್ಮ ದೇಶದ ಕೈಗಾರಿಕೆಗಳಲ್ಲಿ ಅವುಗಳನ್ನು ನೋಡಿರಿ ಜೋಡಿಸಿ ಅವುಗಳನ್ನು ಉಪಯೋಗಿಸಿ ನಮ್ಮ ದೇಶದ ಕೈಗಾರಿಕಾ ಸಾಮರ್ಥ್ಯವನ್ನು ಹೆಚ್ಚಿಸುವುದೇ ನಮ್ಮ ದೇಶದ ಖಾಸಗೀಕರಣದ ಉದ್ದೇಶಗಳು. ಇದು ನಮ್ಮ ದೇಶದ ಕೈಗಾರಿಕಾ ಒಂದು ಪ್ರಗತಿಗಾಗಿ ನಾವು ಖಾಸಗೀಕರಣವನ್ನು ಮಾಡಿದ್ದೇವೆ. ಇವತ್ತಿನ ತರಗತಿಗೆ ನೋಡಿ ನಾವೀಗ ಇವತ್ತಿನ ತರಗತಿಗೆ ವಿರಾಮ ಹೇಳೋಣ. ಮತ್ತು ನಾಳಿನ ತರಗತಿಯಲ್ಲಿ ಹೊಸ ಟಾಪಿಕನ್ನು ಅಧ್ಯಯನ ಮಾಡೋಣ. ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.